ಟೀಚರ್ ಅಮ್ಮ, ಹೊಟ್ಟೆಗೆ ತಿಂದ ಎಷ್ಟು ತಂತ ಹೀಗೆ ಕೂತಿರ್ತೀರಿ? ನೋಡಿ, ನಿಮ್ಮ ಕಡೆಯಿಂದ ಎಂಥದ್ದು ತಪ್ಪಾಯಿಲ್ಲ. ಆ ಪಟೇಲ ಮಾಡಿದ ತಪ್ಪಿಗೆ ನೀವ್ಯಾಕೆ ಕೊರಗ್ತಿದ್ರಿ? ಬನ್ನಿ ತಿಂಡಿ ತಿನ್ನಿ. ನೋಡಿ, ಆ ಪಟೇಲ ಇದನ್ನಲ್ಲ, ಅವ ಉದ್ಧಾರ ಆಗೋದಿಲ್ಲ, ಅವ ಹಾಳಾಗಿ ಹೋತೆ. ಅವನ ಕಣ್ಣಿಗೆ ಸೂಡಿ ಬೆಚ್ಚಲಿ. ಬನ್ನಿ ಟೀಚರ್ ಅಮ್ಮ, ಎಂತ ಮಾಡುದು? ದನಿಗಳೇ, ಟೀಚರ್ ಅಮ್ಮ ನನ್ನ ಮಾತೇ ಕೇಳ್ತಿಲ್ಲ, ನೀವಾದ್ರೂ ಹೇಳಿ. ತಿಂಡಿ ರೆಡಿ ಆಗಿದೆಯಾ? ಹಾ ದನಿಗಳೇ, ಹಾ. ಟೀಚರ್ ಅಮ್ಮಂಗೆ ಆಗಿನಿಂದ ಒತ್ತಾಯ ಮಾಡ್ತಿದ್ದೀನಿ, ನನ್ನ ಮಾತೇ ಕೇಂಬೋದಿಲ್ಲ ಅವರು. ಅವ್ರಿಗೆ ಇಷ್ಟ ಅಂತ ರೈಸ್ ಬಾತ್ ಮಾಡಿಟ್ಟಿದ್ದೆ. ಶ್ರದ್ಧಾ, ಬಾರಮ್ಮ, ಸ್ವಲ್ಪ ತಿಂಡಿ ತಿನ್ನು ಬಾ. ನೋಡು, ನಿನಗಿಷ್ಟ ಅಂತೇಳಿ ಕಮಲಮ್ಮ ರೈಸ್ ಬಾತ್ ಮಾಡಿದ್ದಾರೆ. ಬಾರಮ್ಮ. ಶ್ರದ್ಧಾ, ಅಪ್ಪಾಜಿ ಎಲ್ಲಿ ಮುಳುಗಿ ಹೋಗಿದ್ಯಮ್ಮ? ಬಾ, ಸ್ವಲ್ಪ ತಿಂಡಿ ತಿನ್ನುವಂತೆ. ನಂಗೆ ಹಶ್ವಿಲ್ಲ ಅಪ್ಪಾಜಿ, ಇರ್ತೀನಿ. ನೋಡಮ್ಮ, ನಾನು ತಿನ್ನೋದ್ರಿಂದ ನಿನ್ನ ಹೊಟ್ಟೆ ತುಂಬುತ್ತೆ ಅನ್ನೋದಾದರೆ ಇನ್ಯಾವತ್ತೂ ನಾನು ನಿನಗೆ ಬಲವಂತ ಮಾಡೋದಿಲ್ಲ ಊಟ ಮಾಡು ಅಂತೇಳಿ. ಬಾರಮ್ಮ, ತಿಂಡಿ ತಿನ್ನು. ಯಾರನ್ನ ಉಪವಾಸ ಇದ್ಕೊಂಡು ಸಮಸ್ಯೆಗಳನ್ನ ಕೊಲ್ಲೋದಕ್ಕಾಗುತ್ತೇನು? ಹಾಂ, ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂದರೆ ನಾವಿರಬೇಕು ತಾನೇ? ಹಾಂ, ಬಾ, ಸ್ವಲ್ಪ ತಿಂಡಿ ತಿನ್ನು. ಅದು ಹಾಗಲ್ಲ ಅಪ್ಪಾಜಿ. ಆಯ್ತಮ್ಮ, ನೋಡು, ನೀನು ಏನು ಹೇಳಬೇಕು ಅಂತಿದೆಯೋ ಅದು ನಾನು ತಿಂಡಿ ತಿಂತಾನೆ ಹೇಳುವಂತೆ, ಆಯ್ತಾ? ಬಾ. ನಂಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತದೆ ಅಪ್ಪಾಜಿ, ನನಗೇನೋ ಬೇಡ ಅನ್ನಿಸ್ತದೆ. ಅಲ್ಲಮ್ಮ ಶ್ರದ್ಧಾ, ಈ ಹಳ್ಳಿನಲ್ಲಿ ನಾನು ಜಾಸ್ತಿ ವರ್ಷದಿಂದ ಇದ್ದೀನೋ ಅಥವಾ ನೀನು? ಈ ಹಳ್ಳಿನಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಹೇಳು, ನಾನೇನಾದರೂ ನಿನ್ನ ಬಗ್ಗೆ ಅನುಮಾನ ಪಟ್ನ? ಅಥವಾ ನಮ್ಮ ಮನೆಯವರೇನಾದ್ರು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿರಾ? ಇಲ್ಲ ತಾನೆ? ಚಿಂತೆ ಯಾಕೆ? ಅಲ್ಲಮ್ಮ, ಊರವ್ರೇನೋ ಮಾತಾಡ್ಕೊಳ್ತಾರೆ ಅಂತೇಳಿ ಬೇಜಾರು ಮಾಡ್ಕೊಂಡು ನಾವು ಊಟ ತಿಂಡಿ ಮಾಡದೇ ಇರೋಕ್ಕಾಗುತ್ತೇನಮ್ಮ? ಶ್ರದ್ಧಾ, ಅಳ್ಬಾರ್ದು, ಅಳಬೇಡಮ್ಮ. ಇಲ್ಲಿ ನೋಡಿಲಿ, ಈಗ ಹಣ್ಣಿರೋ ಮರಕ್ಕೆ ತಾನೇ ಕಲ್ತಂಡು ಹೊಡೆಯೋದು, ಗಟ್ಟಿ ಕಲ್ಲಿಗೆ ತಾನೇ ಉಳಿಪೆಟ್ಟು ಬೀಳೋದು. ನೀನೇನು ಅಂತ ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ ಶ್ರದ್ಧಾ, ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ. ನಿನ್ನ ಬಗ್ಗೆ ನಮ್ಮೆಲ್ರಿಗೂ ನಂಬಿಕೆ ಇದೆ. ಸ್ವಲ್ಪ ತಿಂಡಿ ತಿನ್ನು, ಆಯ್ತಾ? ಕಮಲಮ್ಮ, ಹೋಗಿ ತಿಂಡಿ ತಗೊಂಡು ತಟ್ಟೆ. ಸ್ವಲ್ಪ ತಿಂಡಿ ತಿನ್ನುವಂತೆ. ಅಳಬಾರ್ದಮ್ಮ, ಸಮಾಧಾನ. ಒಂದು ಮಾತು ಹೇಳ್ತೀನಮ್ಮ, ಇಲ್ಲಿ ನೋಡಿಲಿ, ನಾನು ನಿನ್ನನ್ನು ಹುಡ್ದಾಗ ನಿನ್ನ ನೋಡಿಲ್ಲ, ನಿಜ. ಆದರೆ ಯಾವತ್ತಿನಿಂದ ನನ್ನ ಅಪ್ಪಾಜಿ ಅಂದಿಯೋ ಅವತ್ತೇ ನಿನ್ನ ಜವಾಬ್ದಾರಿ ಆಗ್ಬಿಟ್ಟೆ. ನನ್ನ ಮಗಳು ಅಂತ ಆದಮೇಲೆ ನೀನು ತಪ್ಪು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ನೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನೀನು ಜಗತ್ತಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈ ಸಂಪಿಗೆ ಹಳ್ಳಿ ಜನಕ್ಕೆ ಶ್ರದ್ಧಾ ಮೇಡಮ್ ಅಂದರೆ ಏನು ಅಂತ ಗೊತ್ತಿಲ್ಲದಿರಬಹುದು, ಆದರೆ ಪಟೇಲ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ.
ಇವತ್ತು ನಿನ್ನ ಮೇಲೆ ಆಳ್ಗೊಂದು ಕಲ್ಲು ಎಸ್ತಿರ್ಬೋದು. ಕೆಟ್ಟ ಟೈಮ್ ಅಂತ ಅಂದ್ಕೊಳ್ಳೋಣ. ಕಾಲ ತಿರುಗುತ್ತಮ್ಮ, ತಿರುಗತ್ತೆ. ಇದೇ ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾರೆ. ಆ ಪಟೇಲನ ಅಸಲಿ ಬಣ್ಣ ಬಯಲಾದೇ ಆಗುತ್ತೆ, ಬಯಲಾಗತ್ತೆ. ಈಗ ಶ್ರದ್ಧಾ, ಒಂದು ಸ್ವಲ್ಪ ತಿಂಡಿ ತಿಂಡಿ. ಅಪ್ಪಾಜಿ ಗೊತ್ತಾಗ್ತಿಲ್ಲಮ್ಮ, ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮನೆ ಮಗಳು ಹೀಗೆ ಉಪವಾಸ ಇದ್ರೆ ಸಂಕಟ ಆಗತ್ತೆ ಕಣಮ್ಮ. ಬಹಳ ಸಂಕಟ ಆಗುತ್ತೆ ನನಗೆ. ಪಟೇಲ್ರೆ ನಿಮ್ ಮಗಳು ಕಿಡ್ನಾಪ್ ಆಗೋದ್ಲ ಪಟೇಲ್ರೆ. ಇದ್ರಲ್ಲಿ ನನ್ನೆಂತ ತಪ್ಪಿಲ್ಲ, ನಾನು ಬಿಟ್ಬಿಡಿ. ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಆ ಭುವನ ಸಾಕ್ಷಿ ಏನೋ ಕಿಡ್ನಾಪ್ ಆಗಿರೋದಕ್ಕೆ ನಿಲ್ಕಣಿ